ಹಾಯ್ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ಮಂಗಳವಾರ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಪೂಜೆ ಮಾಡಬೇಕು. ಇವತ್ತು ಮಧ್ಯಾಹ್ನಕ್ಕೆ ಸೋರೆಕಾಯಿ ಹಾಕಿ ಮೊಸರು ಸಾರು ಮಾಡ್ತಾ ಇದ್ದೀನಿ. ಸೋರೆಕಾಯಿ ಒಂದು ತೊಗೊಂಡಿದ್ದೀವಿ. ನಿಮ್ಗೆ ಅರ್ಧ ಕೆ ಜಿನಾಗಲಿ ಮುಕ್ಕಾಲು ಕೆ ಜಿನಾಗಲಿ ಸೋರೆಕಾಯಿ ಇದು ಪೀಲ್ ಮಾಡಿಬಿಟ್ಟು ಅದನ್ನು ಪೀಸ್ ಮಾಡ್ಕೊಬೇಕು. ಒಳಗಡೆ ಸ್ವಲ್ಪ ಅದೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಅದು ಬೀಜ ಎಲ್ಲ ಇರುತ್ತಲ್ವ ಅದೆಲ್ಲ ಕ್ಲೀನಾಗಿ ತೆಗೆದು ನಿಮ್ಗೆ ಎಷ್ಟು ದಪ್ಪ ಬೇಕಾಗಿದ್ರು ಅಷ್ಟು ದಪ್ಪ ಕಟ್ ಮಾಡಿಕೊಂಡು ಸ್ವಲ್ಪ ಕುಕ್ಕರಲ್ಲನಾಗಲಿ ಬಟ್ಲೆಲ್ಲನಾಗಲಿ ನೀರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಪ್ರೆಷರ್ ಬಂದರೆ ಸಾಕು. ಮತ್ತು ಇದು ಮಸಾಲೆಗೆ ಕಾಯಿ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ, ಕಾಳು ಮೆಣಸು, ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಒಂದು ಬಾಣಲಿಯಲ್ಲನಾಗಲಿ ಕಡೆಯಲ್ಲನಾಗಲಿ ಒಂದು 2-3 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಅದಕ್ಕೆ ಸಾಸಿವೆ, ಆನಿಯನ್, ಕರ್ಬೇವಿನ ಸೊಪ್ಪು ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಬೇಕು. ಯಾಕಂದ್ರೆ ತುಂಬಾ ಚೆನ್ನಾಗಿರತ್ತೆ. ಇದು ನಿಮ್ಗೆ ಸೋರೆಕಾಯಿ ಇಷ್ಟ ಆಗ್ಲಿಲ್ಲ ಅಂದ್ರೂ ಬರೀ ಇದು ಮೊಸರು ಸಾರು ಮಾಡ್ಕೊಬೋದು. ಇಷ್ಟೇ ಹಾಕೊಳೋದು. ಬರೀ ಮೊಸರು ಸಾರು ಮಾಡ್ಕೊಬೋದು. ತುಂಬಾ ಚೆನ್ನಾಗಿರತ್ತೆ. ಮುದ್ದೆಗೆಲ್ಲ ಚೆನ್ನಾಗಿರತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅಷ್ಟು ಚೆನ್ನಾಗಿರತ್ತೆ. ನಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಆನಿಯನ್ ಫ್ರೈ ಆಯಿತು. ನಾನು ಮಸಾಲೆ ರುಬ್ಕೊಂಡಿರೋದು ಮಸಾಲೆ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಅಷ್ಟು ಅದು ಫ್ರೈ ಮಾಡಿಕೊಂಡು ನೀರು, ಉಪ್ಪು ನಮ್ಗೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಳಕ್ ಬಿಡೋಣ. ನಾನು ಸೋರೆಕಾಯಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬೆಂದಿರಬೇಕು. ಅದಕ್ಕೆ ಉಪ್ಪು ಹಾಕಿದ್ರೆ ಟೇಸ್ಟ್ ಇರುತ್ತೆ. ಆಮೇಲೆ ಸೋರೆಕಾಯಿ ಚೆನ್ನಾಗಿ ಕ್ಲೀನಾಗಿ ಬೆಂದೈತೆ. ಅದು ನಾನು ಸೋದಿಸ್ಕೊಂಡಿದ್ದೀನಿ. ಯಾಕಂದ್ರೆ ಅದೇ ನೀರು ಹಾಕೊಂಡ್ಬಿಟ್ರೆ ತುಂಬಾ ನೀರಾಗೋಗುತ್ತೆ. ಲಾಸ್ಟಲ್ಲಿ ಅದೇ ನೀರು ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೊಬೋದು. ಗಟ್ಟಿ ಆದ್ರೆ ನೀವು ಸೋರೆಕಾಯಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಬೋದು. ಇನ್ನೇನು ಸೋರೆಕಾಯಿ ಮಸಾಲೆ ಬೆಂದಿರೋದಾಯ್ತು. ನಾನು ಸೋರೆಕಾಯಿ ಹಾಕೊಂಡು 1 ನಿಮಿಷ ಅಷ್ಟು ಬಾಯ್ಲ್ ಮಾಡ್ಕೊತೀನಿ. ಆಮೇಲೆ ತಣ್ಣಗಾಗಕ್ ಬಿಡಬೇಕು. ಇದೆರಡು ಮಸಾಲೆ ಮತ್ತೆ ಸೋರೆಕಾಯಿ ಎಲ್ಲ ಫುಲ್ ತಣ್ಣಗಾದ್ಮೇಲೆ ನಾವು ಮೊಸರು ಹಾಕೊಳ್ಳೋಣ. ಮೊಸರು ಹಾಕೊಂಡು ನಮ್ಗೆ ನೋಡ್ಕೊಬೇಕು. ನಿಮ್ಗೆ ಇನ್ನೊಂದ್ ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರತ್ತೆ. ನೀರ್ ಬೇಕಾಗಿದ್ರು ಹಾಕೊಬೋದು. ಸೋರೆಕಾಯಿ ನೀರ್ ಇರತ್ತಲ್ವಾ ಅದೇ ಮಿಕ್ಸ್ ಮಾಡ್ಕೊಬೋದು. ಸ್ವಲ್ಪ ಬಿಸಿ ಇರುವಾಗ ಹಾಕೊಂಡ್ರೆ ಸ್ವಲ್ಪ ಮೊಸರು ಹುಳಿ ಬರತ್ತೆ. ಅದಕ್ಕೋಸ್ಕರ ತಣ್ಣಗಾದ್ಮೇಲೆ ಹಾಕೊಂಡ್ರೆ ಹುಳಿ ಬರಲ್ಲ. ನಾವು 2 ದಿವಸ ಇಟ್ಟು ತಿಂದ್ರೂ ಹುಳಿ ಬರಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ರಿ, ತುಂಬಾ ಚೆನ್ನಾಗಿರತ್ತೆ. ಸೋರೆಕಾಯಿ ಹಾಕಿ ಮೊಸರು ಸಾಂಬಾರ್ ರೆಡಿ ಆಯ್ತು. ಇವತ್ತು ಮುದ್ದೆ ಜೊತೆ ಬಿಸಿ ಬಿಸಿ ಮುದ್ದೆಗೆ ಸೋರೆಕಾಯಿ ಸಾಂಬಾರ್ ರೆಡಿ ಆಯ್ತು. ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗಿದ್ರೆ ನನ್ನ ಕಮೆಂಟಲ್ಲಿ ತಿಳಿಸಿ. ಬಿಸಿ ಅನ್ನಕ್ಕೆ ಮೊಸರು ಸಾಂಬಾರು ಚೆನ್ನಾಗಿರತ್ತೆ. ಸಂಜೆ ಮೇಲೆ ನಾನು ಇವತ್ತು ಬಟ್ಟೆ ಎಲ್ಲ ಒಗ್ದಿದ್ದೆ. ಇವಾಗ ಎಲ್ಲ ಫೋಲ್ಡ್ ಮಾಡಿ ಕಬೋರ್ಡ್ಸಲ್ಲೆಲ್ಲ ಜೋಡಿಸ್ಕೊಬೇಕು. ನನ್ನ ಮಗ ಇವಾಗ ಬಂದಿದ್ದ. ನಾನು ಪಾರ್ಸಲ್ ಬಂದು 4 ದಿವಸ ಆಯ್ತು ಬಂದು. ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇವಾಗ ಇನ್ನ ಫ್ರಿಜ್ಗೆ ಇನ್ನ ಅಷ್ಟೊಂದು ಜೋಡಿಸ್ಲೇ ಇಲ್ಲ. ಇದು ತರಿಸಿದ್ದೀನಿ. ಮುಂಚೆ ಇತ್ತು, ಇನ್ನೊಂದು ಸ್ವಲ್ಪ ತರಿಸಿದ್ದೀನಿ. ಇದು ಸ್ಮಾಲ್ ಸೈಜಲ್ಲಿ ಬಂದೈತೆ ಇವಾಗ. ಇದರಲ್ಲಿ ಈ ಥರ 4 ಪಾಟ್ಸ್ ಇರುತ್ತೆ. ಇವಾಗ ಕಮ್ಮಿ ಇರುತ್ತೆ ಬೇಳೆ, ಅದೆಲ್ಲ ಕಮ್ಮಿ ಇರೋದ್ರಲ್ಲಿ ಇದರಲ್ಲಿ ಹಾಕಿ ಇಡ್ಬೋದು. ಇದು 2 ಪೀಸಸ್ ಬಂದೈತೆ. ಇದು
ಆರಾಮಾಗಿ ಫ್ರಿಜ್ಜಲ್ಲಿ ಕ್ಲೀನಾಗಿ ಸ್ಟೋರ್ ಮಾಡ್ಕೊಂಡ್ಬಿಡ್ಬೋದು. ಟೋಟಲ್ 8 ಪೀಸಸ್ ಇರತ್ತಲ್ವಾ, ಆರಾಮಾಗಿ ಇದ್ರಲ್ಲೇ ಹಾಕಿ ಇಡ್ಬೋದು. ಇಲ್ಲಾಂದ್ರೆ ಆಚೆನೇ ಇಟ್ಕೊಬೋದು, ನಾರ್ಮಲ್ ಸ್ಟೋರ್ ಮಾಡಿ ಇಟ್ಕೊಬೋದು. ನೆಕ್ಸ್ಟ್ ಬಂದು ಈ ಬಾಕ್ಸಸ್ ತಿರ್ಗಾ ತರಿಸ್ತೇವೆ ಬಾಕ್ಸ್. ಸಾಕಾಗ್ಲಿಲ್ಲ ನೋಡಿ ಈ ಥರ ಬಾಕ್ಸು. ಇದು ಬಂದ್ರೆ ಸಿಕ್ಸ್ ಬಂದೈತೆ, 6 ಬಾಕ್ಸಸ್ ಬಂದೈತೆ. ಇದೆಲ್ಲ ಟೋಟಲ್ ಎಲ್ಲ ಸೇರಿಸಿ ನಾನು ಪರ್ಚೇಸ್ ಮಾಡಿರೋದು. ಇನ್ನೂ ಸ್ವಲ್ಪ ಐಟಮ್ಸ್ ಇತ್ತು, ಎಲ್ಲ 1200 ಏನೋ ಅಷ್ಟೇ ಇದು ಬಿದ್ದಿರೋದು. ಅಂದರೆ ಇದು ಬಂದು ನಿಮಗೆ 5 ಪೀಸಸ್ಸಿಂದ 250 ರುಪೀಸ್ ಇದು ಬಂದು ನಿಮಗೆ ನನಗೆ ಇದು 250 ರುಪೀಸ್ ಆಯಿತು. ಇದು ಬಂದು 180 ರುಪೀಸ್ ಅಷ್ಟೇ ಬಿದ್ದಿರೋದು. ಇದೆಲ್ಲ ಒಂದಷ್ಟು ಪ್ರಾಡಕ್ಟ್ಸ್ ಬುಕ್ ಮಾಡಿದ್ದೆ, ಎಲ್ಲ ಸೇರಿಸಿ 1200ಗೇನೋ ನಾನು ಬುಕ್ ಮಾಡಿರೋದು. ಅಂದರೆ ಒಳ್ಳೆ ಆಫರ್ಸಲ್ಲಿ ಇರುತ್ತೆ. ಇವಾಗ ಆರಾಮಾಗಿ ಇದೆಲ್ಲ ಕ್ಲೀನಾಗಿ ನಾವು ಫ್ರಿಜ್ಜಲ್ಲಿ ಕ್ಲೀನಾಗಿ ಸ್ಟೋರ್ ಮಾಡ್ಕೊಂಬಿಡ್ಬೋದು. ಸುಮ್ಮನೆ ಕವರಲ್ಲಿಟ್ಟು ಅಲ್ಲಿಟ್ಟು ಇಲ್ಲಿಡೋಕ್ಕಿಂತ ಆರಾಮಾಗಿ ಈ ಥರ ಇದ್ದರೆ ಕ್ಲೀನಾಗಿ ಇರುತ್ತೆ, ಕ್ಲೀನಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು. ಇದೆಲ್ಲ ಸೇರಿಸಿ ಒಂದು 1200ಗೆ. ಇನ್ನೂ ಮೊನ್ನೆ ಅನ್ಬಾಕ್ಸಿಂಗ್ ಮಾಡಿದ್ನಲ್ವ, ಅದನ್ನು ಪ್ರಾಡಕ್ಟ್ಸ್ ಮತ್ತು ಅದನ್ನು ನಾನು ಅನ್ಬಾಕ್ಸಿಂಗ್ ಮಾಡಿರೋದು. ಇದು ನೆಕ್ಸ್ಟ್ ಇದು ಬಂದಿದ್ದು, ನಾನು ಮೊನ್ನೆ ಹೇಳಿದ್ದೆ ವೀಡಿಯೋಸಲ್ಲಿ, ಇನ್ನೂ ಬರುತ್ತೆ ನಂದು ಪಾರ್ಸಲ್ ಅಂದ್ಬಿಟ್ಟು. ಅದೇ ಇದು ಪಾರ್ಸಲ್ ಇವತ್ತು ಬಂದು. ಇದು ಮ್ಯಾಟ್ ತರಿಸಿದ್ದೀನಿ, ಅಂದರೆ ಡ್ರಾಯರ್ಸ್ಗೆಲ್ಲ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಇದು ತರಿಸಿದ್ದೀನಿ. ಇದೆಲ್ಲ ಅಂದರೆ ಆರ್ಡ್ರಗೂ ಹಾಕ್ಬೋದು, ಕ್ಲೀನಾಗಿರುತ್ತೆ ನಮಗೆ, ಅದಕ್ಕೋಸ್ಕರ ಇದು ತರಿಸಿದ್ದೀನಿ. ಇದು ನಾರ್ಮಲ್ ಕಟ್ ಮಾಡಿಬಿಟ್ಟು ಹಾಕೊಬೋದು. ಒಂದು ಸ್ವಲ್ಪ ನಾನು ನೋಡಿದೆ, ಕ್ಲಿಪ್ಸ್ ತರಿಸಿದೆ. ಅಂದರೆ ಒಂದು ಚೆನ್ನಾಗಿರುತ್ತೆ ಇಲ್ವಾ ಅಂದ್ಬಿಟ್ಟು ನೋಡ್ಬಿಟ್ಟು ತರಿಸಿದೆ. ಚೆನ್ನಾಗಿತ್ತು ಕ್ಲಿಪ್ಸ್ ಎಲ್ಲ. ಇದು ನಾರ್ಮಲ್ ನನ್ನ ಮಗಳಿಗೆ ಡೈಲಿ ಬೇಕೇ ಬೇಕು. ಮೊನ್ನೆ ಶಾಪಲ್ಲಿ ತೊಗೊಂಬಂದಿದ್ವಿ, ಒಟ್ಟಿನಲ್ಲಿ ನೋಡೋಕೆ ಚೆನ್ನಾಗೈತೆ ಅಂದ್ಬಿಟ್ಟು ಇಷ್ಟು ಕ್ಲಿಪ್ಸನ್ನು ತರಿಸಿದ್ವಿ. ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದೆ, ನನ್ನ ಮಗಳಿಗೆ ಹೋಗ್ತಾ ಇದ್ದೆ, ಬಾರೆ ಅಮ್ಮ ಅಂದ್ರೆ ಜೊತೆಲಿ ಸೇರ್ಕೊಂಡು ಮರ್ಚೋಣ ಅಂದ್ರೂ ಅವಳು ಬರ್ತಾನೆ ಇರ್ಲಿಲ್ಲ. ಅವಳು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ಲ, ಅಂದ್ರೆ ಎಲ್ಲಾರು ವ್ಲಾಗ್ಸ್ ನೋಡ್ತಾಳೆ ಅವಳು. ನಾನು ನೋಡ್ಕೊಂಡು ಬಟ್ಟೆ ಮುಡ್ಚಿ ಇಡ್ತಾ ಇದ್ದೀನಿ. ಇವಾಗೆಲ್ಲ ಜೋಡಿಸ್ಕೊಬೇಕು, ಸ್ವಲ್ಪ ಆಚೆ ಕಡೆ ಹೋಗ್ಬೇಕು ನಾವು, ಅದಕ್ಕೋಸ್ಕರ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನನ್ನ ಮಗಳಿಗೆ ಊಟ ಬಡಿಸ್ಕೊಡ್ಬೇಕು. ಊಟ ಇವತ್ತು ದೋಸೆ ಐತೆ, ದೋಸೆ ಮಾಡ್ಕೊಡ್ಬೇಕು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೊಂದು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.